ಆತ್ಮೀಯ ಎಲ್ಲ ದೇಶಭಕ್ತ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಜನವರಿ 26 ಕನ್ನಡ ನಾಡಿನ ಕೆಚ್ಚೆದೆಯ ವೀರ, ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ, ಕಿತ್ತೂರ ನಾಡನ್ನು ಬ್ರಿಟಿಷರ ದಾಸ್ಯ ಶೃಂಖಲೆಗಳಿಂದ ಬಿಡಿಸಿ ಸ್ವಾತಂತ್ರ್ಯಗೊಳಿಸಲು ತನ್ನ ಕೊನೆಯ ಅವಧಿಯವರೆಗೂ ಹೋರಾಡಿದ ಕನ್ನಡ ನಾಡಿನ ವೀರಪುತ್ರ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಹುತಾತ್ಮರಾದ ದಿನ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ, ಬೆಚ್ಚ ಬಿಡು ನೆಚ್ಚ ನೆಡು ಕೆಚ್ಚೆದೆಯ ಗುಡಿಯಲ್ಲಿ, ಸೆರೆಯಾರಿ ಅರಿಯನೆರಿ ಹುಟ್ಟಳಿಸು ಹುಡಿಯಲ್ಲಿ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ನವ ಭಾರತದ ಲೀಲೆ ಎಂಬಂತೆ. ಭಾರತ ಮಾತೆಯ ಮಣ್ಣಿನಲ್ಲಿ ಜನಿಸಿ ಕಿತ್ತೂರು ಸಂಸ್ಥಾನವನ್ನು ಸ್ವಾತಂತ್ರ್ಯಗೊಳಿಸಲು ಕೆಚ್ಚೆದೆಯಿಂದ ಹೋರಾಡಿ ನೇಣುಗಂಬವನ್ನೇರಿದ ಮಹಾನ್ ದೇವಮಾನವ, ದಾರ್ಶನಿಕ, ನಮ್ಮೆಲ್ಲರ ಕೆಚ್ಚೆದೆಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನವರನ್ನು ನಾವೆಲ್ಲರೂ ಇಂದು ಸ್ಮರಿಸೋಣ. ಯಾವ 1857ರಲ್ಲಿ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯದ ಕಿಡಿ ಹೊತ್ತಿತ್ತೋ, ಅದಕ್ಕಿಂತ ಮುಂಚೆನೆ ಕನ್ನಡ ನಾಡಿನಲ್ಲಿ ಕ್ರಾಂತಿಯ ಕಹಳೆಯನ್ನು ಊದಿದ ದೇಶಭಕ್ತ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಕನ್ನಡ ನಾಡಿನ ಗಂಡುಮೆಟ್ಟಿನ ನೆಲ, ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿಯಲ್ಲಿ ಭರಮಪ್ಪ ಹಾಗೂ ಕೆಂಚಮ್ಮ ಎಂಬ ದಂಪತಿಗಳ ಮಗನಾಗಿ ಜನಿಸಿ ಕನ್ನಡ ನಾಡಿನಲ್ಲಿ ತನ್ನ ಕ್ರಾಂತಿಯ ಕಹಳೆಯ ಜ್ಯೋತಿಯನ್ನು ಬೆಳಗಿಸಿದ ಮಹಾಮಹಿಮ ಸಂಗೊಳ್ಳಿ ರಾಯಣ್ಣ. ಇಂಥ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಹೇಳುವುದು ಅಂತಂದರೆ ಆ ದೇಶಭಕ್ತರ ಮೈ ಮನಗಳಲ್ಲಿ ರೋಮಾಂಚನವಾಗುತ್ತದೆ. ಏಕೆಂದರೆ ಯಾವುದೇ ರಾಜ ಪ್ರಭುತ್ವದ ಹಿನ್ನೆಲೆ ಇಲ್ಲದ, ಯಾವುದೇ ಶ್ರೀಮಂತಿಕೆಯ ದರ್ಪು ಇಲ್ಲದ, ಯಾರ ಹಂಗೂ ಇಲ್ಲದೆ ಕೇವಲ ದೇಶವನ್ನು ದಾಸ್ಯದ ಶೃಂಖಲೆಗಳಿಂದ ಬಿಡಿಸುವ ಒಂದೇ ಒಂದು ಉದ್ದೇಶದಿಂದ ತನ್ನ ಪ್ರಾಣವನ್ನು ತೆತ್ತ ವೀರಯೋಧ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ನಮ್ಮ ನಾಡಿನಲ್ಲಿ ಜನಿಸಿದ್ದು ನಮಗೆಲ್ಲರಿಗೂ ಅತ್ಯಂತ ಸಂಪದ್ಭರಿತ ಹಾಗೂ ಸಂತೋಷದ ವಿಷಯ. ನಾವೆಲ್ಲರೂ ಹೆಮ್ಮೆಯಿಂದ ಹೇಳುವುದು ಸಂಗೊಳ್ಳಿ ರಾಯಣ್ಣ ಕನ್ನಡ ನಾಡಿನ ವರಪುತ್ರ ಎಂದು. ಕಿತ್ತೂರು ಚೆನ್ನಮ್ಮಾಜಿಯ ಅತ್ಯಂತ ನಂಬಿಗಸ್ತ ಬಂಟನಾಗಿ, ಚೆನ್ನಮ್ಮಾಜಿಗೆ ಮಗನಂತೆಯೇ ಅತ್ಯಂತ ಆತ್ಮವಿಶ್ವಾಸದಿಂದ ನಡೆದುಕೊಂಡ ಸಂಗೊಳ್ಳಿ ರಾಯಣ್ಣ ಯಾವ ಆ ಬ್ರಿಟಿಷರ ಸೈನ್ಯ ಚೆನ್ನಮ್ಮಾಜಿಯ ಪತಿ ಅಸುನೀಗಿದಾಗ, ದತ್ತು ಮಕ್ಕಳನ್ನು ಆ ರಾಜ್ಯಕ್ಕೆ ರಾಜನ ಸ್ಥಾನದಲ್ಲಿ ಪಡೆದಾಗ ಅದನ್ನು ವಿರೋಧಿಸಿದ ಸಂಗೊಳ್ಳಿ ರಾಯಣ್ಣ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಸಂಸ್ಥಾನದಲ್ಲಿ ನಾವು ದತ್ತು ಮಕ್ಕಳನ್ನು ರಾಜ್ಯರಾಗಿ ನೇಮಿಸಲಿಕ್ಕೆ ಬ್ರಿಟಿಷ್ ಫಿರಂಗಿಯವರ ಒಂದು ಆಜ್ಞೆ ಬೇಕೆ? ನಮ್ಮ ನಾಡಿನಲ್ಲೇ ನಮ್ಮ ನಾಡಿನ ಸಂಪತ್ತನ್ನು ದೋಚಲಿಕ್ಕೆ ಬಂದವರು ನಮ್ಮ ನಾಡಿನ ಬಗ್ಗೆ ನಮಗೆ ನಿರ್ದೇಶನವನ್ನು ನೀವು ನೀಡಬೇಕೆ ಎಂದು ಕೆಚ್ಚೆದೆಯಿಂದ ಪ್ರಶ್ನೆ ಹಾಕಿದ. ಅಂಥ ಸಂಗೊಳ್ಳಿ ರಾಯಣ್ಣ ರಾಷ್ಟ್ರಭಕ್ತನಾಗಿ, ಚೆನ್ನಮ್ಮಾಜಿಯ ಬಲಗೈ ಬಂಟನಾಗಿ ಮೊದಲ ಬಾರಿಗೆ ಕಿತ್ತೂರನ್ನು ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಳಿಸಿ ಅವರಿಗೆ ಸೋಲಿನ ರುಚಿಯನ್ನು ಕಾಣಿಸಿದ ಪ್ರಥಮ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಮ್ಮ ಸಂಗೊಳ್ಳಿ ರಾಯಣ್ಣ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಅಂಥ ಸಂಗೊಳ್ಳಿ ರಾಯಣ್ಣ ನಾಡಿನಲ್ಲಿ ಕಾಡಿನಲ್ಲಿ ಅಲೆದಾಡಿ ಬ್ರಿಟಿಷರ ವಿರುದ್ಧ ಸೈನ್ಯವನ್ನು ಸಂಘಟಿಸುವಾಗ ನಮ್ಮವರೇ ಸ್ವಜನರ ಆ ಮೋಸದಾಟಕ್ಕೆ ಬಲಿಯಾಗಿ ಬ್ರಿಟಿಷರ ಕೈಗೆ ಸಿಕ್ಕು ಅವತ್ತು
ಅತ್ಯಂತ ಅಚ್ಚರಿಯ ದಿನ, ನಮಗೆಲ್ಲರಿಗೂ ಅತ್ಯಂತ ದುಃಖದ ದಿನ. ಏಕೆಂದರೆ ನಾಡಿಗಾಗಿ, ರಾಷ್ಟ್ರಕ್ಕಾಗಿ, ನಾಡ ಮಾತೆಯ ಸ್ವಾತಂತ್ರ್ಯದ ಒಂದು ಕಹಳೆಯನ್ನು ಊದಿದ ಒಬ್ಬ ದೇಶಭಕ್ತನನ್ನು ನಮ್ಮವರೇ ಬ್ರಿಟಿಷರಿಗೆ ಹಿಡಿದುಕೊಟ್ಟಾಗ, ಇದಕ್ಕಿಂತ ದೊಡ್ಡ ವಿಶ್ವಾಸದ್ರೋಹ ಪ್ರಪಂಚದಲ್ಲಿ ಬೇರಾವುದು ಇದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. ಏಕೆಂದರೆ ಶಾಂತಿಯಿಂದ ನಡೆದಂಥ ಕಿತ್ತೂರು ನಾಡನ್ನು ಕ್ರಾಂತಿಯ ಮೂಲಕ, ಕ್ರಾಂತಿಯ ಪಥದಲ್ಲಿ ಬದಲಾಯಿಸಿ ಬ್ರಿಟಿಷರಿಗೆ ಸೋಲಿನ ರುಚಿಯನ್ನು ತೋರಿಸಿದ ರಾಯಣ್ಣ. ಏಕೆಂದರೆ ಶಾಂತಿಯನ್ನು ಅವಮಾನಗೊಳಿಸಿದರೆ ಅದು ಕ್ರಾಂತಿ ರೂಪವನ್ನು ತಾಳುತ್ತದೆ ಎಂಬ ಉಕ್ತಿಯಂತೆ ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ ಕಟ್ಟೋಣ ಬಾವೊಂದು ಹೊಸ ನಾಡೊಂದನು ರಸದ ಬೀಡೊಂದನು ಎಂಬ ಈ ನಮ್ಮ ದೇಶ ಪ್ರೇಮದ ತ್ಯಾಗ ಬಲಿದಾನದ ರಾಯಣ್ಣನನ್ನು ನೆನೆಸಿಕೊಂಡಾಗ ನಮಗೆಲ್ಲ ರೋಮಾಂಚನವಾಗದೇ ಇರದು. ಅಂಥ ರಾಯಣ್ಣನಿಗೆ ಪಿತೂರಿಯಿಂದ ವೆಂಕನಗೌಡ ಮತ್ತು ಲಿಂಗನಗೌಡ ಎಂಬ ಇಬ್ಬರು ಅಲ್ಲಿಯವರೇ ಸ್ಥಳೀಯರೇ ಆದಂಥವರು ಬ್ರಿಟಿಷರ ಎಂಜಲು ಕಾಸಿಗೆ ಅವರ ಜೊಲ್ಲನ್ನು ಸುರಿಸುತ್ತಾ ರಾಯಣ್ಣನನ್ನು ಹಿಡಿದು ಕೊಡ್ತಾರೆ ಅವತ್ತು. ಅಂಥ ದೇಶಭಕ್ತ ರಾಯಣ್ಣ ನಮ್ಮ ನಾಡಿನವರಿಂದಲೇ, ಸ್ವಜನರಿಂದಲೇ, ತನ್ನ ಸ್ಥಳೀಯರಿಂದಲೇ ಮೋಸ ಹೋದ ಮುಗ್ಧ ರಾಯಣ್ಣ. ಅಂಥ ರಾಯಣ್ಣ ಇವತ್ತು ನಮ್ಮೆಲ್ಲರಿಗೂ ಕೂಡ ಆದರ್ಶ. ಯಾಕಂದರೆ ರಾಯಣ್ಣ ಎಂಬ ಹೆಸರಿನಲ್ಲಿ ಶಕ್ತಿ ಇದೆ, ಯುಕ್ತಿ ಇದೆ, ವೀರತ್ವ ಇದೆ, ದಾಸ್ಯದಿಂದ ವಿಮುಖಗೊಳಿಸುವ ಛಲ ಇದೆ, ಗಾಂಭೀರ್ಯವಿದೆ, ಆ ಹೆಸರಿನಲ್ಲಿ ಆತ್ಮವಿಶ್ವಾಸವಿದೆ. ಅಂಥ ರಾಯಣ್ಣನನ್ನು ಅವತ್ತು ಅವರು ಬ್ರಿಟಿಷರಿಗೆ ಹಿಡಿದುಕೊಡ್ತಾರೆ. ಹಿಡಿದುಕೊಟ್ಟಾಗ ಜನವರಿ 26, 1831 ಅಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ಆಗ್ತದೆ ನಂದಗಡದಲ್ಲಿ. ಆಗ ಅವನ ಆಪ್ತ ಸ್ನೇಹಿತರಾದ ಒಡ್ಡರ ಯಲ್ಲಣ್ಣ, ಬಿಚ್ಚುಗತ್ತಿ ಚೆನ್ನಬಸಪ್ಪ, ಗಜವೀರ, ಅನೇಕ ಅವನ ಸ್ನೇಹಿತರು ಬಹಳಷ್ಟು ವ್ಯಥೆ ಪಡ್ತಾರೆ. ಕ್ರಾಂತಿಯ ಪಥದಲ್ಲಿ ಮುನ್ನುಗ್ಗುತ್ತಿದ್ದ ರಾಯಣ್ಣನಿಗೆ ಗಲ್ಲು ಶಿಕ್ಷೆ ಆದ ಮೇಲೆ ನಮ್ಮ ಗತಿ ಏನು ಎಂಬ ಚಿಂತೆ ಅವರಿಗೆ ಪ್ರಾರಂಭವಾಗಿ ಆ ರಾಯಣ್ಣನ ಆಪ್ತ ಸ್ನೇಹಿತ, ಅತ್ಯಂತ ಆಪ್ತರಲ್ಲಿ ಆಪ್ತ ಸ್ನೇಹಿತ, ಆತ್ಮವಿಶ್ವಾಸವುಳ್ಳ ಸ್ನೇಹಿತ ಬಿಚ್ಚುಗತ್ತಿ ಚೆನ್ನಬಸಪ್ಪ ತನ್ನ ಕೊನೆಯ ದಿನಗಳನ್ನು ರಾಯಣ್ಣನ ಆಸೆಯಂತೆ ಅಲ್ಲಿ ತನ್ನ ಆ ಸಮಾಧಿಯ ಮೇಲೆ ಆಲದ ಮರವನ್ನು ನೆಟ್ಟು ಆ ಆಲದ ಮರಕ್ಕೆ ನೀರು ಹಾಕಿ ಬೆಳೆಸಿ ದೊಡ್ಡದನ್ನಾಗಿ ಮಾಡಿ ಅದಕ್ಕೆ ದಿನವಿಡೀ ಪೂಜೆ ಸಲ್ಲಿಸುತ್ತಾ ತನ್ನ ಪ್ರಾಣವನ್ನು ಬಿಡ್ತಾನೆ ಬಿಚ್ಚುಗತ್ತಿ ಚೆನ್ನಬಸಪ್ಪ. ಆದ್ದರಿಂದಲೇ ಗೆಳೆತನ ಹೆಂಗಿತ್ತು ಅವ್ರದ್ದು ಅಂತಂದರೆ, ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತನ್ನೆಳಲ ತಂಪಿನಲ್ಲಿ ತಂಗಿರುವೆನು. ಅಂಥ ಆತ್ಮವಿಶ್ವಾಸದ ಗೆಳೆಯ ರಾಯಣ್ಣನಿಗೆ ಇದ್ದರು ಬಿಚ್ಚುಗತ್ತಿ ಚೆನ್ನಬಸಪ್ಪ. ರಾಯಣ್ಣನ ತಾಯಿ ಆವತ್ತಿನ ದಿನ ಆ ಸಂದರ್ಭವನ್ನು ನೋಡಿ ರಾಯಣ್ಣ ತಾಯಿಗೆ ಧೈರ್ಯ ಹೇಳ್ತಾನೆ. ಕೊನೆಯ ಹಂತದಲ್ಲಿ ಗಲ್ಲಿಗೇರುವಾಗ ಕೊನೆಯ ಭೇಟಿಯಾದಾಗ ತಾಯಿ, ಇಲ್ಲಮ್ಮ ತಾಯಿ, ನಾನೊಬ್ಬ ರಾಯಣ್ಣ ಸತ್ತರೇನಂತೆ, ಉಳಿದವರೆಲ್ಲ ನಿನ್ನ ಮಕ್ಕಳೇ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಇವತ್ತಿಲ್ಲ ನಾಳೆ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕೇ ಸಿಗುತ್ತದೆ. ಒಬ್ಬ ರಾಯಣ್ಣನನ್ನು ಬ್ರಿಟಿಷರು ಗಲ್ಲಿಗೇರಿಸಬಹುದು, ಆದರೆ ಈ ದೇಶದ ಮನೆ ಹಾಗೂ ಮನಗಳಲ್ಲಿ ರಾಯಣ್ಣ ಹುಟ್ಟಿ ಬ್ರಿಟಿಷರೊಂದಿಗೆ ಯುದ್ಧ ಮಾಡಿ ನಡು ರಾತ್ರಿಯಲ್ಲಿ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗ್ತಕ್ಕಂಥ ಭ್ರಮೆ ಬಂದೇ ಬರುತ್ತೆ ಅಂತ ರಾಯಣ್ಣ ಹೇಳ್ತಾನೆ. ಆ ದಿನ ಬಂದೇ ಬಿಡ್ತದೆ. ರಾಯಣ್ಣನ ಹೇಳಿಕೆಯಂತೆ ಬ್ರಿಟಿಷರು ಮಧ್ಯರಾತ್ರಿ ದೇಶವನ್ನು ಬಿಟ್ಟು ಹೋಗ್ತಾರೆ. ಆ ಬ್ರಿಟಿಷರ ಕೈಯಿಂದ ನೇಣು ಹಗ್ಗವನ್ನು ಹಾಕಿಕೊಳ್ಳದೆ ತಾನೇ ಆ ನೇಣುಗಂಬಕ್ಕೆ ಹಗ್ಗವನ್ನು ಕೊರಳಿಗೆ ಹಾಕಿಕೊಂಡು ಎಲಬುಗಳ ತೊಲೆಗಳಲ್ಲಿ ಮಾಂಸದ ಮಣ್ಣಿನಲ್ಲಿ ನೆತ್ತರಿನ ನೀರಿನಲ್ಲಿ ಬಿಡುಗಡೆಯ ಸಿರಿಗುಡಿಯ ಮಸಣದಲ್ಲಿ ಕಟ್ಟು ಪಾವನದ ತಾಯಡಿಯ ಬಲ್ಮೆಯಲ್ಲಿ ಮುಟ್ಟು ಆತ್ಮವಚ್ಯುತವೆಂದು ಜನ್ಮಗಳು ಬಹವೆಂದು ಭಾರತಾಂಬೆಗೆ ಜಯವೆಂದು ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಆತನ ಪ್ರಾಣ ಭಾರತಾಂಬೆಯ ಪಾದತಲದಲ್ಲಿ ಲೀನವಾಗ್ತದೆ.
ಸಂಗೊಳ್ಳಿ ರಾಯಣ್ಣ ಅಮರರಾಗ್ತಾರೆ. ಇವತ್ತಿಗೂ ಆಲದ ಮರಕ್ಕೆ ನಮ್ಮ ನಾಡಿನ ಹೆಣ್ಣು ಮಕ್ಕಳು ಹುಟ್ಟಿದರೆ ಸಂಗೊಳ್ಳಿ ರಾಯಣ್ಣನಂಥ ಮಕ್ಕಳು ಹುಟ್ಟಲಿ, ಚೆನ್ನಮ್ಮಾಜಿಯಂಥ, ಕಿತ್ತೂರು ಚೆನ್ನಮ್ಮಾಜಿಯಂಥ ಮಗಳು ನಮಗೆ ಹುಟ್ಟಲಿ ಅನ್ನುವಂಥ ಹೊರಕೆಯನ್ನು ಹೊತ್ತಿ ಆ ಆಲದ ಮರಕ್ಕೆ ತೊಟ್ಟಿಲನ್ನು ಕಟ್ಟಿ ಬರ್ತಾರೆ. ಅಂಥ ರಾಯಣ್ಣ ಈ ನಾಡಿನಲ್ಲಿ ಹುಟ್ಟಿ ಕ್ರಾಂತಿಯ ಪಥದಲ್ಲಿ ಮುನ್ನುಗ್ಗಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನರಾಗಿ ಈ ರಾಷ್ಟ್ರಕ್ಕೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಅತ್ಯಂತ ಮುಂಚೂಣಿಯ ದಾರಿಯಲ್ಲಿ ಇದ್ದಾರೆ ಅಂತ ಹೇಳ್ತಾ ಆ ರಾಯಣ್ಣನನ್ನು ಕ್ರಾಂತಿವೀರ, ದೇಶಭಕ್ತ, ಪ್ರಖರ ರಾಷ್ಟ್ರಭಕ್ತ, ನಮ್ಮೆಲ್ಲರ ಸಂಗೊಳ್ಳಿ ರಾಯಣ್ಣ, ನೆಚ್ಚಿನ ರಾಯಣ್ಣರನ್ನು ನಾವೆಲ್ಲರೂ ಇವತ್ತು ಸ್ಮರಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ರಾಯಣ್ಣ.